ಇನ್ನು ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಕನ್ನಡಿಗರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲಾ ದೇಶದ ಪ್ರಜೆಗಳು ಯಾರ್ಯಾರೆಲ್ಲ ಅಲ್ಲೆಲ್ಲ ಇದ್ದಾರೆ ಅವರೆಲ್ಲ ಪರದಾಟವನ್ನ ಮಾಡ್ತಾ ಇದ್ದಾರೆ. ಸ್ಪೆಷಲಿ ನಾವು ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಸಿಕ್ಕಾಕೊಂಡಿದ್ದಾರೆ. ಅರಬ್ ದೇಶಗಳಲ್ಲಿ ಸಿಕ್ಕಾಕೊಂಡಿರುವಂತದ್ದು ಕನ್ನಡಿಗರು. ಸರ್ಕಾರದಿಂದ ಕನ್ನಡಿಗರ ಸಂಪರ್ಕಕ್ಕೆ ಯತ್ನವನ್ನ ಮಾಡಲಾಗ್ತದೆ ಅರಬ್ ದೇಶಗಳಲ್ಲಿ, ಇರಾನ್ನಲ್ಲಿ ಅಂತಲ್ಲ ಅಥವಾ ಇಸ್ರೇಲ್ನಲ್ಲಿ ಅಂತಲ್ಲ, ಆ ಅರಬ್ ದೇಶಗಳಲ್ಲಿ ಹೋಗಿದ್ರಲ್ಲ ಪ್ರವಾಸಕ್ಕೆ ಅಂತಲ್ಲ, ಅಲ್ಲಿ ಫ್ಲೈಟ್ ಈಗ ಫ್ಲೈ ಆಗ್ತಾ ಇಲ್ಲ. ಬಿಕಾಸ್ ಯಾವ ಕ್ಷಿಪಣಿ ಬಂದು ಎಲ್ಲಿ ದಾಳಿ ಮಾಡಿಬಿಡುತ್ತೋ ಅನ್ನುವಂಥ ಭಯ ಕೂಡ ಇರುವಂಥದ್ದು. ಸೊ ಹೀಗಾಗಿ ಎಲ್ಲ ಫ್ಲೈಟ್ಸ್ಗಳು ಬಂದಾಗಿದ್ದಾವೆ. ಸೊ ಅಲ್ಲಿ ಯಾವ್ಯಾವ ದೇಶದವರು ಯಾರೆಲ್ಲ ಇದ್ದಾರೆ ಪ್ರಜೆಗಳು, ಆಯಾಯ ದೇಶದವರು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮಾಡಲಾಗ್ತದೆ. ಇನ್ನು ಕನ್ನಡಿಗರ ಜೊತೆ ಫೋನ್ ಮೂಲಕ ಮಾತುಕತೆ ಮಾಡಲಾಗ್ತದೆ. ವಿದೇಶಾಂಗ ಸಚಿವಾಲಯದ ಜೊತೆಗೆ ಸಂಪರ್ಕ 200 ಜನರನ್ನ ಸಂಪರ್ಕಿಸಿರುವಂಥದ್ದು ಮುನೀಶ್ ಮೌದ್ಗಿಲ್ ಅವರು. ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ, ಅವ್ರು ಮಾಡ್ತಾ ಇದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥರು ಮೌದ್ಗಿಲ್, ವಿಮಾನ ಹಾರಾಟ ಆರಂಭಗೊಳ್ತಾ ಇದ್ದಂತೆ ಕರೆ ತರ್ತೇವೆ, ನೀವು ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸೇಫ್ ಆಗಿರಿ, ನೀವಿರುವಂಥ ಕಡೆಗಳಲ್ಲಿ ಸೇಫ್ ಆಗಿರಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಬಿಕಾಸ್ ಈಗ ಅಲ್ಲಿ ಏನೇ ಪರದಾಟ ಇದ್ರೂ ಕೂಡ ನಾವೇನು ಸ್ಪೆಷಲ್ ಫ್ಲೈಟ್ಸ್ಗಳನ್ನು ಕಳಿಸ್ಬಿಟ್ಟು ಕರ್ಕೊಂಬರುವಂಥ ಚಾನ್ಸಸ್ ಇಲ್ಲವೇ ಇಲ್ಲ. ಕಂಪ್ಲೀಟ್ ಆಗಿ ಫ್ಲೈನೇ ಆಗ್ತಾ ಇಲ್ಲ. ವಿಮಾನ ಹಾರಾಟ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲಿದ್ದೀರೋ ಅಲ್ಲೇ ಸೇಫ್ ಆಗಿರಿ, ಆದಷ್ಟು ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಇರಾನ್ ಇಸ್ರೇಲ್ ಮಧ್ಯ ಮಹಾಯುದ್ಧ, ಪ್ರವಾಸಕ್ಕೆ ತೆರಳಿದ್ದಂಥ ಕನ್ನಡಿಗರು ಅತಂತ್ರರಾಗಿದ್ದಾರೆ, ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ 50 ಜನ ಕನ್ನಡಿಗರು. ನಾವು ಒಂದೊಂದು ಟೀಮ್ದೇ ಹೇಳ್ತಾ ಇದೀವಿ, ಬರೀ 50 ಜನ ಅಂತಲ್ಲ, ತುಂಬಾ ಜನ ಇದ್ದಾರೆ. ಅದರಲ್ಲಿ ಒಂದು ಟೀಮ್ನದ್ದು ನೋಡೋದಾದ್ರೆ ಪ್ರವಾಸಕ್ಕೆ ತೆರಳಿದ್ದಂಥ ಒಂದು ಟೀಮ್ 50 ಜನ ಕನ್ನಡಿಗರು, ದಾವಣಗೆರೆ, ಬಳ್ಳಾರಿ, ಚಿತ್ರದುರ್ಗ ಮೂಲದವರು, ದುಬೈ ಹೋಟೆಲ್ನಲ್ಲಿ ತಂಗಿರುವಂಥದ್ದು ಕನ್ನಡಿಗರು. ಫೆಬ್ರವರಿ 24ರಂದು ದುಬೈಗೆ ಪ್ರವಾಸಕ್ಕೆ ತೆರಳಿದರು. ಒನ್ ಆಫ್ ದಿ ಸೇಫೆಸ್ಟ್ ಸಿಟಿ ದುಬೈ. ಆದರೆ ಅಮೆರಿಕ ಸೇನಾ ನೆಲೆ ಅಲ್ಲಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಸೇನಾ ನೆಲೆ ಆಪರೇಟ್ ಆಗ್ತಾ ಇದೆಯಲ್ಲ, ಸೊ ಹೀಗಾಗಿ ಆ ಸೇನಾ ನೆಲೆ ಮೇಲೆ ದಾಳಿ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಅಸಮಾಧಾನಕ್ಕೆ ಇರಾನ್ ಅಲ್ಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ ಕ್ಷಿಪಣಿಗಳ ಮುಖಾಂತರ. ಈ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಒದಾಡ್ತಿದ್ದಾರೆ ಅಲ್ಲಿ ಪ್ರವಾಸಕ್ಕೆ ಹೋದಂಥವ್ರು, ಅದರಲ್ಲಿ ಕನ್ನಡಿಗರು ಕೂಡ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕನ್ನಡಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಶಶಿಧರ್ ನಾಗರಾಜ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದುಬೈನಿಂದ. ಶಶಿಧರ್ ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಗಿದೆ ಅಲ್ಲೆಲ್ಲ ಪರಿಸ್ಥಿತಿ ಈಗ ಅಂತ? ನಮಸ್ಕಾರ ಸರ್, ನಾವೆಲ್ಲ ಸೇಫ್ ಆಗಿದ್ದೀವಿ. ಪರಿಸ್ಥಿತಿ ಉತ್ತಮ ಆಗ್ತಾ ಇದೆ. ಸೊ ಆತಂಕ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿ ಏನಾದ್ರೂ ದಾಳಿ ಮುಂದುವರೆದಿದ್ಯಾ? ಅಲ್ಲಿ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ ಸದ್ಯದ ಪರಿಸ್ಥಿತಿ? ಇಲ್ಲ ಸರ್, ದುಬೈನಲ್ಲಿ ನಿನ್ನೆ ಮಧ್ಯಾಹ್ನದವರೆಗೂ ಸ್ವಲ್ಪ ದಾಳಿಗಳಿತ್ತು. ಮೊನ್ನೆ ರಾತ್ರಿನೇ ತುಂಬಾ ಆಗಿದ್ದು. ಸೊ ನಿನ್ನೆ ಮಧ್ಯಾಹ್ನ ಬಹಳ ಕಮ್ಮಿ ಇತ್ತು, ಒಂದು 8 ರಿಂದ 10 ಮಿಸೈಲ್ ಬಂದಿರಬಹುದು ಈ ಕಡೆ. ಬಟ್ ಎಲ್ಲದು ನ್ಯೂಟ್ರಲೈಸ್ ಆಗಿ ಕೆಳಗಡೆ ಬೀಳಿಸ್ತಾ ಇದ್ದಾರೆ. ಸೊ 100% ಇನ್ಸೆಪ್ಷನ್ ರೇಟ್ ಇದೆ. ಹಂಗಾಗಿ ಆತಂಕ ಪಡುವಂತ ಅಗತ್ಯ ಇಲ್ಲ. ಬಹುಮುಖ್ಯವಾಗಿ ನಾವು ಹೇಳೋದೇನಪ್ಪಾ ಅಂತಂದ್ರೆ, ಕರ್ನಾಟಕ ಸಂಘ ದುಬೈ ಪ್ರೆಸಿಡೆಂಟ್ ಆಗಿ ಇಲ್ಲೆಲ್ಲ ಅವ್ರ ಜೊತೆ ಒಡನಾಟ ಮಾಡ್ತಾ ಇರೋದ್ರಿಂದ ಧೈರ್ಯ ತಗೊಂಡಿರ್ಬೇಕು. ಯಾಕೆಂದ್ರೆ UAE ಏನಿದೆಯಲ್ಲ, ಈ ದೇಶ ಯಾರೇ ಬರೋದು ಕೂಡ ವಿಸಿಟರ್ಸ್ ನ ಒಂದು ಅತಿಥಿ ದೇವೋಭವ ನಾವೇನ್ ಹೇಳ್ತೀವಿ ಆ ರೀತಿ ನೋಡ್ಕೊಳ್ತಾರೆ. ಈಗ ನೋಡಿ, ಈಗ ಬಂದಿರೋರಿಗೆ ಈಗ ನಿನ್ನೆಗೆ ಅವ್ರದ್ದು ಪೇಯ್ಡ್ ಅಕಾಮಿಡೇಷನ್ ಮುಗ್ದೋಗಿದ್ರೆ ಅವ್ರು ಹೋಗಕ್ ಆಗ್ತಾ ಇಲ್ಲ. ಅವರಿಗೆ ಗೌರ್ಮೆಂಟೇನೆ ಹೋಟೆಲ್ ಅಕಾಮಿಡೇಷನ್ ಅಂಡ್ ಫುಡ್ ಕಾಸ್ಟ್ ನ ನೀವು ಹೋಗೋವರೆಗೂ ನಾವು ಕವರ್ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ತೊಂದ್ರೆ ಇಲ್ಲ, ನಿಮಗೆ ಫೆಸಿಲಿಟಿ ಪ್ರಾಬ್ಲಮ್ ಇಲ್ಲ, ಇರೋದಿಕ್ ತೊಂದ್ರೆ ಇಲ್ಲ. ಬಟ್ ಧೈರ್ಯವಾಗಿರ್ಬೇಕು, ಪ್ಯಾನಿಕ್ ಆಗ್ಬೇಡಿ. ಫೋನ್ ಮಾಡಿ ಊರಲ್ಲೆಲ್ಲ ಹೇಳ್ತಾರಲ್ಲ, ಹಂಗಾಗಿ ಅಲ್ಲಿ ಪಾಪ ಜನ ಪ್ಯಾನಿಕ್ ಆಗಿ ನಮಗ್ ಫೋನ್ ಮಾಡ್ತಾ ಇದ್ದಾರೆ. ಬಟ್ ನಾವು ಕರ್ನಾಟಕ ಸಂಘ ದುಬೈ ಕಡೆಯಿಂದ ನಮ್ಮೆಲ್ಲರೂ ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ನಿನ್ನೆ ರಿಸ್ಯೂಮ್ ಮಾಡಿದೀವಿ. ಅದ್ರ ಕಡೆಯಿಂದ ಎಲ್ಲ ನಾವು ಹೆಲ್ಪ್ ಮಾಡೋದಕ್ಕೆ ತಯಾರಿದೀವಿ ಅಂತ ಹೇಳಿದೀವಿ. ಬೇಸಿಕ್ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರು ಇದ್ರೆ, ಯಾರಿಗಾದ್ರೂ ಇದ್ರೆ
ಖಂಡಿತ ಅವರಿಗೆ ತಲುಪಿಸುವಂತ ಕೆಲಸ ಮಾಡಿದೀವಿ. ನೀವೇನ್ ಹೇಳಿದ್ರಲ್ಲ 50 ಜನದ ತಂಡ ಅಂತ ಹೇಳಿ, ಹ್ಮ್ ಅವ್ರ ಜೊತೆನೂ ಕೂಡ ಸಂಪರ್ಕ ಮಾಡಿದೀವಿ. ಅದ್ರ ಜೊತೆಗೆ ಇನ್ನೊಂದು 70 ಜನದ ತಂಡ ಇದೆ. ಅದಲ್ಲದೆ ಒಂದು 15 ಜನರ ಡಾಕ್ಟರ್ಸ್ ತಂಡ ಇದೆ. ಅವರೆಲ್ಲರೂ ನಮ್ಮ ಟಚ್ ನಲ್ಲಿ ಇದ್ದಾರೆ. ನಾವು ನಿನ್ನೆ ಸರ್ಕಾರದ ಜೊತೆ ಮಾತಾಡುವಂತ ಕೆಲಸನೂ ಮಾಡಿದೀವಿ. ನಿನ್ನೆ ನಮ್ಮ MLC ಭೋಜೇಗೌಡರು ಅವರು ಕೂಡ ಎಕ್ಸಿಟ್ ಅಲ್ಲಿ ಇದ್ರು, ಟ್ರಾನ್ಸಿಟ್ ಅಲ್ಲಿ ಇದ್ರು ದುಬೈನಲ್ಲಿ. ಅವ್ರಿಗೆ ನಾವು ಹೊರಗಡೆ ಕರ್ಸಿದೀವಿ. ಅವರು ಕೂಡ ಜಾಯಿನ್ ಆಗಿದ್ರು, ದುಬೈನಲ್ಲೇ ಇದ್ದಾರೆ. ಮತ್ತೆ ಆನಂದ್ ಸಂಕೇಶ್ವರ್ ಅವರು ಇಲ್ಲೇ ಇದ್ದಾರೆ. ಭರತ್ ರೆಡ್ಡಿ ಅವರು MLA ಆಕ್ಚುಲಿ ಅವರು ಇದ್ದಾರೆ. ನಾಗೇಂದ್ರ ಅವರು ಇದ್ದಾರೆ. ನೀವು ನನಗೆ ತಾಜ್ ಹೋಟ್ಲಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಇಲ್ಲಿ ಯಾರೇ ಬರಲಿ ಕನ್ನಡಿಗರು ಅಕಸ್ಮಾತ್ ಏನಾದ್ರೂ ಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ನಾನಂತೂ ಇದೀನಪ್ಪ ಅಂತ ನಾನು ಮಾತನಾಡಿಸಿದಾಗ ಹೇಳ್ತಾ ಇದ್ರಿ. ನೀವು ನೋಡಿ ಎಂತ ಸಂದರ್ಭ ಬಂದ್ಬಿಡ್ತು ಇವಾಗ ಅಂತ. ನೋಡಿ, ಅದ್ ನಿಮಗೆ ಸಾಕ್ಷಿ ಪೂರ್ವಕ ಬರ್ತಾ ಇದೆ. ತೊಂದರೆ ಇಲ್ಲ ಸರ್, ನಾವು ಇದ್ದೀವಿ ಖಂಡಿತ. ಕನ್ನಡಿಗ ಕಮ್ಯುನಿಟಿ ತುಂಬಾ ದೊಡ್ಡದಾಗಿದೆ. ಆಮೇಲೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಸೊ ನಾವು ಒಂದೇ ಅಲ್ಲ, ಬಹಳಷ್ಟು ಸಂಘಟನೆಗಳು ಇಲ್ಲಿ ಒಟ್ಟಿಗೆ ಸೇರಿ ಅವ್ರಿಗೆ ಆದಂತ ಎಲ್ಲ ಸಹಾಯನ ಮಾಡ್ತಾ ಇದ್ದಾರೆ. ಸರ್ಕಾರದ ಜೊತೆ ಒಂದು ಮೀಟಿಂಗ್ ನಿನ್ನೆ ಆಗಿದೆ ಆನ್ಲೈನ್ ನಲ್ಲಿ. ಸರ್ಕಾರ ನಮ್ಗೆ ಕೇಳಿದೆ ಎಷ್ಟು ಜನ ಇದ್ದಾರೆ ಅನ್ನೋ ಲಿಸ್ಟ್ ಕೊಡಿ ಅಂತ ಹೇಳಿ. ಅದಕ್ಕೆ ಒಂದು ಲಿಸ್ಟ್ ನ, ಒಂದು ರಿಜಿಸ್ಟ್ರೇಷನ್ ಲಿಂಕ್ ನ ನಾವು ಫ್ಲೋಟ್ ಮಾಡಿದೀವಿ. ದಯವಿಟ್ಟು ಅದನ್ನ ರಿಜಿಸ್ಟರ್ ಮಾಡಿದ್ರೆ ಸರ್ಕಾರಕ್ಕೆ ತಿಳಿಸಿ ಬೇಕಾಗಿರೋ ಅವಶ್ಯಕತೆ ಎಲ್ಲರನ್ನೂ ತೀರ್ಸೋದಕ್ಕೆ ಸರ್ಕಾರನು ಬದ್ಧ ಇದೆ. ನಾವು ಕೂಡ ಅದ್ರ ಜೊತೆಗಿದ್ದೇವೆ. ನಮ್ಮ ಪ್ರವೀಣ್ ಶೆಟ್ರು ಅವ್ರದ್ದು ಹೋಟೆಲ್ ಇದೆ, ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ. ಅವರು ಹೇಳಿದ್ದಾರೆ ನನ್ನ ಹೋಟ್ಲಲ್ಲಿ ಯಾರಿಗೂ ರೂಮ್ ಬೇಕಿದ್ರೆ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಹಿಂಗೆ ಒಂದು ದೊಡ್ಡ ಎಫರ್ಟ್ ನಡೀತಾ ಇದೆ ಸರ್ ನಮ್ಮ ಕಡೆಯಿಂದ. ಟೋಟಲಿ ಎಷ್ಟು ಜನ ನಿಮ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ಇದುವರೆಗೂ ನಿಮ್ಗೆ? ಈಗ ನಮ್ಗೆ ಆಕ್ಚುಲ್ ಸಂಪರ್ಕಕ್ಕೆ ಸಿಕ್ಕಿರೋ ಅಂದ್ರೆ ಒಂದು 130 ಜನ ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರ ಹತ್ರ ಕಮ್ಯುನಿಕೇಶನ್ ನಡೀತಾ ಇದೆ. ಅವರಿಗೆ ಧೈರ್ಯ ಹೇಳಿದ್ರೆ ಸಾಕಾಗಿದೆ. ಬಹಳಷ್ಟು ಜನಕ್ಕೆ ಏನೂ ಆಗತ್ತೆ ಇಲ್ಲ, ಧೈರ್ಯ ಬೇಕು. ಯಾರಾದ್ರೂ ಒಬ್ರು ಫೋನ್ ಮಾಡಿ ಮಾತಾಡ್ಬೇಕು. ಯಾಕೆಂದ್ರೆ ನಾವು ಇಲ್ಲಿರೋದ್ರಿಂದ ನಮ್ಗೆ ಗೊತ್ತು ಕಂಟ್ರಿ ಸೇಫ್ ಅಂತ. ಬಟ್ ಅವರಿಗೆ ಸ್ವಲ್ಪ ಆತಂಕ, ಅದನ್ನ ನಿವಾರಿಸುವಂತ ಕೆಲಸನ ನಮ್ಮ ತಂಡ ಕಂಪ್ಲೀಟ್ ಆಗಿ ಮಾಡ್ತಾ ಇದೆ. ಒಳಗಡೆ ಕೂತಿರುವಂತವ್ರಿಗೆ ಏನಾಗ್ತಿದೆ ಅನ್ನುವಂಥದ್ದು ಅಷ್ಟಾಗಿ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಹೊರಗಡೆ ನೋಡುವಂತ ಸಂದರ್ಭ ಓಕೆ ಸೇಫ್ ಆಗಿದ್ದಾರೆ, ಬಟ್ ಫ್ಲೈ ಆಗ್ತಾ ಇಲ್ಲ, ಆ ಕಾರಣಕ್ಕೋಸ್ಕರ ಅಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ರೀಸನ್ಸ್ ನಮಗೆ ಗೊತ್ತಿರುತ್ತೆ. ಸೊ ಅದನ್ನ ಮನವರಿಕೆ ಮಾಡಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲೆಲ್ಲ? ಹೌದೌದು, ದುಬೈ ಅಬ್ಸಲ್ಯೂಟ್ಲಿ ನಾರ್ಮಲ್. ನಿಮಗೆ ಮೆಟ್ರೋ ಓಡಾಡ್ತಾ ಇದೆ, ಶಾಪ್ಸ್ ಓಪನ್ ಇದೆ, ಫುಡ್ ಡೆಲಿವರಿ ಆಗ್ತಾ ಇದೆ, ನೀವು ಓಡಾಡ್ಬೋದು. ನಿನ್ನೆ ನನ್ನ ಮಗ ಒಂದು ಇದು ಕಾರ್ ಡ್ರೈವಿಂಗ್ ಲೈಸೆನ್ಸ್ ಕ್ಲಾಸ್ ಇತ್ತು, ಕ್ಯಾನ್ಸಲ್ ಆಗಿದೆ ನೋಡುವಂತಂದ್ರೆ ಇಲ್ಲ. ನಿನ್ನೆ ಸಂಜೆ 7:30 ಕಾರ್ ಬಂತು, ಕರ್ಕೊಂಡು ಹೋದ್ರು, ಟ್ರೈನಿಂಗ್ ಕೊಟ್ರು, ಕರ್ಕೊಂಡು ಬಂದ್ರು. ಸೊ ಈ ರೀತಿ ದೇ ಆರ್ ಟ್ರೈಂಗ್ ಟು ಪ್ರೂವ್ ವಿ ಆರ್ ಸೇಫ್, ಡೋಂಟ್ ವರಿ ಅನ್ನೋದನ್ನ. ಸೊ ಹಂಗಾಗಿ ಯಾರು ವರಿ ಮಾಡೋ ಅಗತ್ಯನೇ ಇಲ್ಲ. ನಿಮ್ ಜೊತೆ ಈ ಇಡೀ UAE ಕನ್ನಡಿಗ ಸಮುದಾಯ ಇದೆ, ಕರ್ನಾಟಕ ಸಂಘ ದುಬೈ ಇದೆ. ಅವ್ರಿಗೆ ಏನಾದ್ರು ಹೆಲ್ಪ್ ಲೈನ್ ನಂಬರ್ಸ್ ಎಲ್ಲ ಕೊಡ್ಲಾಗ್ತಾ ಇದೆಯಾ ಸರ್ ಅಲ್ಲಿ? ಯಾರಾದ್ರೂ ಕಷ್ಟ ಇದ್ರೆ ಕನ್ನಡಿಗರು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ? ಹೌದು ಸರ್, ಕೊಡ್ತಾ ಇದೀವಿ. ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದೀವಿ. ಸೊ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ ಬೇಕಿದ್ರೆ ನೀವು ಶೇರ್ ಮಾಡಿ, ಖಂಡಿತ ನಾನು ಅಟೆಂಡ್ ಮಾಡ್ತೇನೆ. ಸರಿ, ಅಂದ್ರೆ ಈಗ ನಾವು ಈ ಇಸ್ರೇಲೇ ಆಗ್ಲಿ, ಈ ಯುದ್ಧ ಭೀತಿ ಇರುವಂತ ರಾಷ್ಟ್ರಗಳಲ್ಲಿ ಅಲ್ಲಿ ಏನಾದ್ರೂ ಅಟ್ಯಾಕ್ ಆಗುತ್ತೆ ಅನ್ನುವಂತ ಒಂದು ಸನ್ನಿವೇಶ ಎದುರಾದ್ರೆ, ಆ ಮುನ್ಸೂಚನೆ ಏನಾದ್ರೂ ಸಿಕ್ಕಂತ ಸಂದರ್ಭದಲ್ಲಿ ಸೈರನ್ ಎಲ್ಲ ಮೊಳಗ್ತಾ ಇರುತ್ತಲ್ಲ, ದುಬೈನಲ್ಲೂ ಆ ರೀತಿಯಾಗಿ ಏನಾದ್ರೂ ವ್ಯವಸ್ಥೆ ಇದೆಯಾ? ಬಟ್ ಅಲ್ಲಿ ಯಾವತ್ತೂ ಕೂಡ ದಾಳಿಯಾಗಿದ್ದೆಲ್ಲ ನೋಡಿರ್ಲಿಲ್ವಲ್ಲ, ಸೊ ಹೀಗಾಗಿ ಅದನ್ನ ಈಗ ವ್ಯವಸ್ಥೆ ಏನಾದ್ರೂ ಮಾಡ್ಕೊಳ್ಬೇಕಾಗಿದ್ಯಾ? ಇಲ್ಲ ಸರ್, ಅದು ಈಗ ಇದು ಅಡ್ವಾನ್ಸ್ ಆಗಿದ್ದಾರೆ ಇಲ್ಲಿ. ಸೊ ನಿಮ್ಗೆ ಸೈರನ್ ಫಿಸಿಕಲ್ ಆಗಿ ಹೊಡೆದ್ರೆ ಎಷ್ಟು ಜನ ಕೇಳುತ್ತೆ? ಇದು ಎಲ್ಲರ ಹತ್ರ ಮೊಬೈಲ್ ಇರೋದ್ರಿಂದ, ಸೊ ಹಂಗಾಗಿ ಮೊಬೈಲ್ ಅಲ್ಲೇನೆ ನೀವು ಆನ್ ಇದ್ರೆ ಸಾಕು, ನಿಮಗೆ ಸೈರನ್ ಅದೇ ಶುರುವಾಗುತ್ತೆ. ನೀವೇನು ಯಾವ್ದು ಬಟನ್ ಪ್ರೆಸ್ ಮಾಡೋದು ಬೇಡ, ಮೊಬೈಲ್ ಓಪನ್ ಮಾಡೋದು ಬೇಡ. ಆ ರೀತಿ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ. ಅದು ಸೈರನ್ ಬರುತ್ತೆ, ಜೊತೆಗೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ನಿಮ್ ಕಾರಲ್ಲೂ ಕೂಡ ರೇಡಿಯೋ ಆನ್ ಇದ್ರೆ ನಿಮ್ಗೆ ಅಲ್ಲೂ ಕೂಡ ಸೈರನ್ ಬರುತ್ತೆ. ನೀವು ಯಾವ್ದೇ ಸ್ಟೇಷನ್ ಟ್ಯೂನ್ ಮಾಡ್ಬೇಕಾಗಿಲ್ಲ. ಸೊ ಈ ರೀತಿ ಒಂದು ಅಡ್ವಾನ್ಸ್ಡ್ ಮೆಸೇಜಿಂಗ್ ಸಿಸ್ಟಮ್, ವಾರ್ನಿಂಗ್ ಸಿಸ್ಟಮ್ ನ ಇವರು ಅಡಾಪ್ಟ್ ಮಾಡ್ಕೊಂಡಾಗಿದೆ ಸರ್ ಅಲ್ಲಿ. ಒನ್ ಆಫ್ ದಿ ಮೋಸ್ಟ್ ಸೇಫೆಸ್ಟ್ ಸಿಟಿ ಅಂತ ಕೂಡ ಕರೀತಾರೆ ದುಬೈನ. ಆದ್ರೆ ಈ ಆತಂಕ ಮನೆ ಮಾಡಿರುವಂತ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ ಅಲ್ಲಿನ ಜನರ? ಅಂದ್ರೆ ತುಂಬಾ ಏನಿದ್ದಾರೆ ಅಲ್ಲಿ ವಾಸವನ್ನ ಮಾಡ್ತಾ ಇರುವಂತವ್ರಿಗೆ ಎಲ್ರಿಗೂ ಕೂಡ ಇದೊಂಥರ ಹೊಸದು ಅನಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂಥರ ಪ್ಯಾನಿಕ್ ಏನಾದ್ರು ಆಗಿದಾರ ಅಲ್ಲಿ ಅಂತ? ಇಲ್ಲ ಸರ್, ತುಂಬಾ ಹೊಸದಿದು. ನಾನು 25 ವರ್ಷದಿಂದ ಇಲ್ಲಿದ್ದೀನಿ, ಈ ತರದ ಯಾವುದೇ ಸಿಚುವೇಶನ್ ನೋಡ್ಲಿಲ್ಲ. ಇವತ್ತಿಗೂ ಹೇಳ್ತಾ ಇದ್ದೀನಿ, ಸೇಫೆಸ್ಟ್ ಸಿಟಿನೇ. ಆಮೇಲೆ ಮೋಸ್ಟ್ ಕೇರಿಂಗ್ ಸಿಟಿ. ನೋಡಿ, ಇಷ್ಟೆಲ್ಲ ಆದ್ರೂ ಕೂಡ ನಿಮಗೆ ಊಟ ವ್ಯವಸ್ಥೆ ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ್ದೇ ವೀಸಾ ಇಲ್ಲದೆ ಹೋದ್ರು ಕೂಡ, ವೀಸಾ ಎಕ್ಸ್ಟೆನ್ಷನ್ ಬೇಕಾದ್ರೂ ಕೂಡ ನಿಮ್ಗೆ ಆಟೋಮ್ಯಾಟಿಕ್ ಮಾಡಿ ಕೊಡ್ತಾ ಇದಾರೆ. ನಿಮ್ಗೆ ಅದು ಪ್ರೊಸೀಜರ್ ವೇಟ್ ಮಾಡ್ಬೇಕು ಅಂತಿಲ್ಲ. ಏರ್ಪೋರ್ಟ್ ಅಲ್ಲಿ ಒಳಗಡೆ ತುಂಬಾ ಜನ ಇದ್ರು,
ಓಕೆ. ಕೆಲವರಿಗೆ ವೀಸಾ ಕ್ಲೋಸ್ ಆಗಿರ್ಬೋದು ಅಥವಾ ವೀಸಾ ಇಲ್ಲದೆ ಇರ್ಬೋದು, ಅಂಥವ್ರನ್ನೆಲ್ಲರಿಗೂ ಕೂಡ ಟೆಂಪ್ರರಿ ಆಗಿ ಒಂದು ವೀಸಾ ಅರೇಂಜ್ಮೆಂಟ್ ಮಾಡಿ ಒಟ್ಟು ನೀವು ಸೇಫ್ ಶೆಲ್ಟರ್ಗೆ ಹೋಗಿ ಅಂತೇಳಿ ದುಬೈಯಿಂದ, ಅಬುದಾಬಿಯಿಂದ, ಏರ್ಪೋರ್ಟ್ ಇಂದ ನಿನ್ನೆ 25,000 ಜನನ್ನ ಎಲ್ಲರನ್ನೂ ಕಳಿಸಿದ್ದಾರೆ. ಯಾಕೆಂದ್ರೆ ಏರ್ಪೋರ್ಟ್ ಪ್ರೈಮರಿ ಟಾರ್ಗೆಟ್ಸ್ ಆಗ್ಬಿಡ್ತಾವೇನೋ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿ ಯಾವುದೇ ಒಂದು ವೀಸಾ ಫಾರ್ಮಾಲಿಟಿಗೆ ವೆಯ್ಟ್ ಮಾಡ್ಲಿಲ್ಲ ಈ ಕಂಟ್ರಿ. ನೀವು ಫಸ್ಟ್ ಇಲ್ಲಿಂದ ಹೊರಡಿ, ನಿಮಗೆ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿ ನಮ್ಮ ಪ್ರವೀಣ್ ಶೆಟ್ಟರ್ ಹೋಟ್ಲಲ್ಲಿ ಎಮಿರೇಟ್ಸ್ ಏರ್ಲೈನ್ ಅವರು ಒಂದು 50 ರೂಮ್ ಇಮಿಡಿಯೇಟ್ ತಗೊಂಡು ಕೊಟ್ಟಿದ್ದಾರೆ. ಅಂದ್ರೆ ಅವ್ರದ್ದು ಅಷ್ಟೇ ಫೆಸಿಲಿಟಿ ಅಲ್ಲ, ಹೊರಗಡೆ ಇರೋ ಎಲ್ಲಾ ಫೆಸಿಲಿಟಿನ ಯೂಸ್ ಮಾಡಿ ಗೆಸ್ಟ್ ಗಳಿಗೆ ಡಿಸ್ಕಂಫರ್ಟ್ ಆಗದೆ ಇರೋ ತರ ನೋಡ್ಕೋಬೇಕು ಅನ್ನೋದು ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ಅದು ಹ್ಯಾಟ್ಸ್ ಆಫ್ ಟು UAE ಗವರ್ಮೆಂಟ್. ಪ್ರೋಸೆಸ್ ಎಲ್ಲ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅನ್ನೋ ಮೆಸೇಜ್ ಪಾಸ್ ಮಾಡಿದಾರಲ್ಲಿ. ಎಕ್ಸಾಕ್ಟ್ಲಿ, ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಪ್ರೋಸೆಸ್ ಅಲ್ಲ, ಪ್ರೊಟೆಕ್ಷನ್ ಇಂಪಾರ್ಟೆಂಟ್. ಪ್ಲೀಸ್. ಸೊ ಈಗ ಎಲ್ಲರೂ ಸೇಫ್ ಆಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಅವ್ರ ಮನೆಯವರೆಲ್ಲ ಏನಿದ್ದಾರೆ ಕುಟುಂಬದವರು, ಅವ್ರು ಯಾರು ಕೂಡ ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತೀರಾ ಕೊನೆಯದಾಗಿ ಹೇಳೋದಾದ್ರೆ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಸೊ ದೊಡ್ಡ ಕಮ್ಯುನಿಟಿ ಇದೆ, ನಾವೆಲ್ಲರೂ ತಯಾರಾಗಿದ್ದೀವಿ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು NRIಗಳು ಇರೋದು, ಕನ್ನಡಿಗರಿರೋದು ಅಂದ್ರೆ UAE ಮಾತ್ರ. 3,37,000 ಜನ ಕನ್ನಡಿಗರಿದ್ದೀವಿ. ನಾವೆಲ್ಲರೂ ಅವ್ರ ಸಪೋರ್ಟಿಗೆ ಬರ್ತೀವಿ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಅಗತ್ಯ ಬಿದ್ರೆ ಶೆಲ್ಟರ್ಸು ರೆಡಿ ಮಾಡಿದೀವಿ, ಕೆಲವು ರೆಸಾರ್ಟ್ಗಳು ಇದಾವೆ, ಅಲ್ಲಿ ರೆಡಿ ಮಾಡಿದೀವಿ. ಸೊ ಈಗ ಅಗತ್ಯ ಕಾಣ್ತಾ ಇಲ್ಲ. ಆಕ್ಚುಲಿ ಬಂದವ್ರಿಗೆ ಎಲ್ಲರಿಗೂ ಕೂಡ ಹೋಟೆಲ್ ಇದೆ, ಗೌರ್ಮೆಂಟೇ ಮುಂದೆ ನಿಂತು ಆ ಗೌರ್ಮೆಂಟ್ ಆ ಅಮೌಂಟ್ ನ ನಾವು ಪೇ ಮಾಡ್ತೀವಿ, ನೀವು ಇಟ್ಕೊಳ್ಳಿ, ಎಕ್ಸ್ಟೆನ್ಷನ್ ಕೊಡಿ, ಬೇರೆಯವ್ರಿಗೆ ಜಾಸ್ತಿ ಚಾರ್ಜ್ ಮಾಡಂಗಿಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಸೊ ಅದಲ್ಲದೆ ಬೇಸಿಕ್ ಏನಾದ್ರು ಸಪೋರ್ಟ್ ಇದ್ರೆ ನಾವಿದೀವಿ. ಸೊ ಸಾಂತ್ವನ ಹೇಳ್ತಾ ಇದೀವಿ, ಫೋನ್ ಮಾಡಿ ಯೋಚನೆ ಮಾಡ್ಬೇಡಿ ಅಂತ ಹೇಳಿ. ಒಂದು ಚಾನ್ಸ್ ನಿನ್ನೆ ರಾತ್ರಿ ಗೊತ್ತಾಗಿದೆ ನಮ್ಗೆ, ಒಮಾನ್ ಏರ್ ಸ್ಪೇಸ್ ಓಪನ್ ಇದೆ. ಒಮಾನ್ ಇಂದ ಬೆಂಗಳೂರಿಗೆ ಏರೋಪ್ಲೇನ್ಸ್ ಆಪರೇಟ್ ಆಗ್ತಾ ಇದೆ. ಅತಿಯಾದ ಎಮರ್ಜೆನ್ಸಿ ಇದ್ದವರು, ಸ್ವಲ್ಪ ರೋಡ್ ಟ್ರಾವೆಲ್ ರಿಸ್ಕ್ ತಗೊಳ್ತೀನಿ ಅಂತವ್ರು ಒಂದು 4 to 5 hours ಅಲ್ಲಿ ದುಬೈಯಿಂದ ಮಸ್ಕೆಟ್ಗೆ ಹೋಗ್ಬೋದು. ಅಲ್ಲಿಂದ ಏರ್ಲೈನ್ ಆಪರೇಟ್ ಆಗ್ತಿದೆ ಅನ್ನೋ ಮಾಹಿತಿ ನನಗೆ ಖಚಿತವಾಗಿ ಸಿಕ್ಕಿದೆ ನಿನ್ನೆ. ಯಾರಿಗಾದ್ರೂ ಅಗತ್ಯ ಇದ್ದವರು ಒಂದ್ಸತಿ ರೀಕನ್ಫರ್ಮ್ ಮಾಡ್ಕೊಂಡು ಆ ರೂಟ್ ಕೂಡ ತಗೋಬಹುದು. ಬರೋದಕ್ಕೇನು ಈಗ ಅಂತ ತೊಂದರೆ ಇಲ್ಲ ಅನ್ಸುತ್ತೆ. ಶಶಿಧರ್ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನೀವೇ ಅಲ್ಲಿನ ಕನ್ನಡಿಗರಿಗೆ ಒಂದು ರೀತಿಯಾಗಿ ಭರವಸೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಬೆಂಬಲವಾಗಿ ನಿಂತ್ಕೊಂಡಿದ್ದೀರಾ. ಒಳ್ಳೆ ಕೆಲಸ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.